ನಮಸ್ತೆ ಬಂಧುಗಳೇ, ಶ್ವೇತಾ ಅನುಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಸನ ಶೈಲಿಯ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮಸಾಲೆ ರುಬ್ಕೋಬೇಕು. ಮೂರು ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೂ ಅರಿಶಿಣ. ಇದು ಮಸಾಲೆಗೆ. ಒಗ್ಗರಣೆಗೆ ಬಂದು ಸ್ವಲ್ಪ ಮೇಥಿ, 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ನಾನು ಕಸ್ತೂರಿ ಮೆಂತ್ಯ ತೊಗೊಂಡಿದ್ದೀನಿ. ಇದಕ್ಕೆ ಹಸಿ ಮೆಂತ್ಯ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇರಲಿಲ್ಲ, ಹಾಗಾಗಿ ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಸಪ್ರೇಟಾಗಿ ಹಚ್ಕೊಂಡಿದ್ದೀನಿ, ಲಾಸ್ಟಿಗೆ ಹಾಕೋದಕ್ಕೆ ಅಂತ ಹೇಳಿ. ಇದು ಸಪ್ರೇಟಿಗೆ ಖಾರ, ನಾನು ಎಷ್ಟು ಖಾರ ಪುಡಿ ಬೇಕು ಅಷ್ಟು ಖಾರಕ್ಕೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಕೊತ್ತಂಬರಿ ಪೌಡರ್ರೆ, ಇದು ಗಸಗಸೆ 1 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಉರಿಗಡ್ಲೆ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಬಂದು ಹಿಂದೆ ತೆಗೆದು ಬಿಡಬೇಕು, ಸಾಂಬಾರು ಚೆನ್ನಾಗಿ ಬರೋಲ್ಲ. ಸೊ ತೆಂಗಿನಕಾಯಿ ಹಾಲು ಹಾಕಿದ್ರೂ ಮಟನ್ ಸಾರು ತುಂಬ ಚೆನ್ನಾಗಿರುತ್ತೆ. ಸೊ 1 kg ಮಟನ್ ತೊಗೊಂಡಿದ್ದೀನಿ. ಬನ್ನಿ ಇದು ಮಸಾಲೆ ಫಸ್ಟ್ ರುಬ್ಕೊಂಡ್ಬಿಡೋಣ. ಆಯಿತು, ಇವಾಗ ಮಸಾಲ ರುಬ್ಕೊಂಡಿದ್ದೀನಿ. ಇದು ಸಪ್ರೇಟಾಗಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ. ಇದು ಬಂದು ತೆಂಗಿನಕಾಯಿದು ಎಕ್ಸ್ಟ್ರಾ ರುಬ್ಕೊಂಡಿರೋದು. ಇದು ಬಂದು ಗರಂ ಮಸಾಲ, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ಮಟನ್ ಸಾರಿಗೆ ಇದು ತುಂಬ ಟೇಸ್ಟ್ ಕೊಡುತ್ತೆ. ಇದರಲ್ಲಿ ಯಾಕಂದರೆ ಬರೀ ಕೊರಿಂಡರ್ ಪೌಡರು ಮತ್ತು ಖಾರದ ಪುಡಿ ಹಾಕಿರೋದ್ರಿಂದ ಎಕ್ಸ್ಟ್ರಾ ಮಸಾಲ ಬೇಕು. ಹಾಗಾಗಿ ಇದೊಂದು ಎಕ್ಸ್ಟ್ರಾ 1 ಸ್ಪೂನ್ ತೊಗೊಂಡಿದ್ದೀನಿ. ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಸಾಂಬಾರು ಮಾಡೋಣ. ಆಯಿತಾ, ಮೊದಲಿಗೆ ಸಾಂಬಾರು ಶುರು ಮಾಡ್ಕೊಂಬಿಡೋಣ. ನಾನು ಕುಕ್ಕರ್ ಇಟ್ಕೊತಿದ್ದೀನಿ. ಆಮೇಲೆ ಆಯಿಲ್ ಬಂದು ಕಮ್ಮಿ ಹಾಕೊಂಡ್ರೂ ಆಗುತ್ತೆ, ಜಾಸ್ತಿ ಹಾಕೊಂಡ್ರೂ ಆಗುತ್ತೆ. ಬಂದು ಮಟನ್ ಬಂದು ಏನಾದರೂ ಬನ್ನಿ ಜಾಸ್ತಿ ಇತ್ತು, ಚರ್ಬಿ ಜಾಸ್ತಿ ಇತ್ತು ಅಂದರೆ ಆಯಿಲ್ ಸ್ವಲ್ಪ ಹಾಕ್ಕೊಳ್ಳಿ. ಏನಿಲ್ಲ ಮಟನ್ ಚರ್ಬಿ ಏನಿಲ್ಲ ಅಂತಂದರೆ ಆಯಿಲ್ ಕಮ್ಮಿ ಹಾಕೊಂಡ್ರಾಗುತ್ತೆ. ಸ್ವಲ್ಪ ಆಯಿಲ್ ಕಾಯ್ದು ಬಿಡಲಿ. ಇವಾಗ ಆಯಿಲ್ ಆಗಿದೆ. ನಾನೊಂದು 2 ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಈಗ ಮೊದಲಿಗೆ ಕಸ್ತೂರಿ ಮೆಂತ್ಯ, ನಿಮ್ಮ ಹತ್ರ ಹಸಿ ಮೆಂತ್ಯ ಇದ್ದರೆ ಹಸಿ ಮೆಂತ್ಯ ಹಾಕ್ಕೊಳ್ಳಿ. ಅದಾದಮೇಲೆ ಹಚ್ಚಿರೋಂಥ ಟೊಮೆಟೊ, ನಿಮಿಷ ಬಾಡಿಸ್ಕೊಂಡು ಸಾಕು. ಅದಾದಮೇಲೆ ರುಬ್ಬಿರೋಂತಹ ಮಸಾಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋದ್ಮೇಲೆ ನಾವು ಮಟನ್ನ 2-3 ಸಲ ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ. ಇದರಲ್ಲಿರೋದು ನೀರು ಒಂದು ಸ್ವಲ್ಪ ಕೂಡ ಹಾಕಬಾರ್ದು. ನೀಟಾಗಿ ಈ ಥರ ಹಿಂಗೆ ಮಾಡಿ ಮಟನ್ ಹಾಕ್ಕೊಂಡಿರಿ. ಇದನ್ನು ಇನ್ನು ಈ ಮಸಾಲೆಯಲ್ಲಿ ಒಂದು 2 ನಿಮಿಷ ಕುಕ್ ಮಾಡಬೇಕು ಚೆನ್ನಾಗಿ. ಮಟನ್ ಕೂಡ ಹಸಿ ವಾಸನೆ ಹೋಗುತ್ತೆ ಇರಬೇಕಲ್ಲ. ಇನ್ನು ಇದರಲ್ಲಿ ಚರ್ಬಿ ಏನಾದರೂ ಇದ್ದರೆ ಅದು ಕೂಡ ಆಯಿಲ್ ಬಿಟ್ಕೊಳ್ತಾ ಹೋಗುತ್ತೆ. ಮಟನ್ ಸಾರಿಗೆ ಹಸಿ ಎಣ್ಣೆ ಹಾಕ್ಬಿಟ್ರೆ ಅದು ಮೇಲ್ಗಡೆ ಎಲ್ಲ ಬನಿ ಥರ ತಿಳ್ಕೊಂಡು ಇರುತ್ತೆ. ಹಾಗಾಗಿ ಮೀಡಿಯಮಾಗಿ ಎಣ್ಣೆ ಹಾಕ್ಕೊಳ್ರಿ. ಆಯಿಲ್ ತಿನ್ನೋದು ತುಂಬ ಆಯಿಲ್ ತಿಂದರೆ ಆರೋಗ್ಯಕ್ಕೂ ಹಾನಿಕರ ಅಂತಾರೆ. ನೋಡಿಕೊಂಡು ಬೆಳೆಸಿ. ನೀವು ಎಷ್ಟು ಥರ ಟ್ರೈ ಮಾಡಿರ್ಬೋದು, ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರನೂ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಮನೇಲಿ ಇದೇ ಥರ ಮಾಡೋದು. ಹೇಗಿದೆ ಅಂತ ಹೇಳಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಒಂದು
ಒಂದು ಸ್ಪೂನ್ ಹಾಕ್ಕೊಂಡಿರ್ತೀನಿ. ಇವಾಗ ಮಟನ್ ಬೇಯಬೇಕಲ್ಲ, ಮಟನ್ಗೆ ಒಂದು ಸ್ಪೂನ್ ಉಪ್ಪು ಹಾಕಿರ್ತೀನಿ. ಆಮೇಲೆ ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳೋಣ. ಇವಾಗ ಮಟನ್ಗೆ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ಇದೊಂದು 2 ನಿಮಿಷ ಹಾಗೆ ಬೇಯ್ದು ಸೈಡಲ್ಲೆಲ್ಲ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡ್ತಾ ಇದ್ದಿದ್ದೆಲ್ಲ ನೀರು ಚೆನ್ನಾಗಿ ಬಿಡ್ಕೊತಾ ಇದೆ. ಇಷ್ಟು ಒಂದು 2 ನಿಮಿಷ ಈ ಥರ ಬೇಯಿಸಿದ್ರೆ ಸಾಕು. ಇವಾಗ ನಾವಿಲ್ಲಿ ರುಬ್ಕೊಂಡಿದ್ದೀವಲ್ಲ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರ್, ನಾವು ಹಾಸನ ಕಡೆ ಇದನ್ನು ಸಾಂಬಾರು ಪುಡಿ ಅಂತ ಹೇಳ್ತೀವಿ, ಇಲ್ಲಿ ಧನಿಯಾ ಪುಡಿ ಅಂತ ಹೇಳ್ತಾರೆ. ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ. ಖಾರನ ಇವಾಗಲೇ ಹಾಕ್ಕೊಂಡ್ಬಿಟ್ರೆ ಮಟನ್ಗೆ ಚೆನ್ನಾಗಿ ಖಾರ ಹಿಡಿಯುತ್ತೆ. ಲೇಟಾಗಿ ಹಾಕ್ಕೊಂಡ್ರೆ ಮಟನ್ ಖಾರ ಚೆನ್ನಾಗಿ ಹಿಡಿಯೋದಿಲ್ಲ. ಇದಕ್ಕೆ ನಾನು ಸ್ವಲ್ಪ ಮಿಕ್ಸಿಲಿ ಇದ್ದಿದ್ದ ನೀರೆಲ್ಲನೂ ತೊಳೆದು ಇದರೊಳಗೆ ಹಾಕ್ಕೊತಿದ್ದೀನಿ. ನೀರು ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಖಾರ ಹಿಡಿಯೋದಿಲ್ಲ ಮಟನ್. ಸೊ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡಿ, ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಇನ್ನು ಗಸಗಸೆ ಬಂದು ನಾವೆಲ್ಲ ಜಾಸ್ತಿ ಮಟನ್ ಮಾಡಿದ್ರೆ ರಾತ್ರಿ ಹೊತ್ತೇ ನೆನೆ ಹಾಕೊಂಡು ಹೋಗ್ತೇವೆ. ಇದು ರುಬ್ಬೋಕ್ಕಾಗಲ್ಲ, ರುಬ್ಬೋದಿಲ್ಲ. ಇಲ್ಲಾಂದರೆ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಂಡ್ಬಿಡ್ತೀವಿ. ನಿಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸ್ಕೊಡಿ. ವಿಷಲ್ ಹಾಕ್ಬಿಡೋಣ. ಮಟನು ಯಾವ ಥರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೊಂದು 6 ಓಡಿಸ್ಬಿಡ್ತೀನಿ ವಿಷಲು. ಚೆನ್ನಾಗಿ ಮಟನ್ ಬೇಯಬೇಕು, ಬೆಂದಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಸೊ ಕಾಯಿ ನೀರು ಹಾಕಿದ್ಮೇಲೆ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಕಾಯಿ ನೀರು ಹಾಕಿದ್ಮೇಲೆ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನಾನು 7 ವಿಷಲ್ ಓಡಿಸ್ಕೊಂಡಿದ್ದೇನೆ. ಇವಾಗ 7 ವಿಷಲ್ ಓಡಿಸಿ 6 ತನಕ ವೆಯ್ಟ್ ಮಾಡಬೇಕು. ಆಹಾ, ಘಮ ಘಮ ಅಂತ ಇದೆ ನೋಡಿ. ನಾನು ಆಯಿಲ್ ಅಷ್ಟು ಹಾಕಿದ್ರೆ ಎಷ್ಟು ಆಯಿಲ್ ಬಿಟ್ಕೊಂಡಿದೆ ಅಂತ. ಈಗ ಮತ್ತೆ ಗ್ಯಾಸ್ ಹಚ್ಕೊತಿದ್ದೀನಿ. ಒಂದು ಗರಂ ಮಸಾಲ ಪೌಡರ್ ರೆಡಿ ಮಾಡ್ಕೊಂಡಿರೋದಿದೆಯಲ್ಲ, ಇದನ್ನು ಹಾಕ್ಬಿಡೋಣ. ಒಂದು ಸ್ಪೂನ್ ಅಷ್ಟೇ ತಗೊಂಡಿದ್ದೇನೆ, ಜಾಸ್ತಿ ತಗೊಂಡಿಲ್ಲ. ನಮಗೆ ಮಟನ್ನು ಮಸಾಲೆ ಹಿಡಿಯೋದು ಪರವಾಗಿಲ್ಲ, ಉಪ್ಪು ಖಾರ ಚೆನ್ನಾಗಿ ಹಿಡಿದು ಬಿಡಬೇಕು. ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೇನಿಲ್ಲ, ಕಾಯಿ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬಿಟ್ಟು ಎತ್ತಿಟ್ಟರೆ ಆಯಿತು. ಇದು ರುಬ್ಕೊಂಡಿರೋದಿದೆಯಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ನೀರು ಅಳತೆ ನೋಡಿಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಕಾಯಿ ನೀರು ಯಾವಾಗಲೂ ಲಾಸ್ಟಲ್ಲೇ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಹಾಕಿ ರುಬ್ಬಿದ್ರೆ ಮಟನ್ ಸಾರು ಟೇಸ್ಟೇ ಬರೋಲ್ಲ. ನಿಮ್ಗೆ ಎಷ್ಟು ಗಟ್ಟಿ ಅಳತೆ ಬೇಕು ಅಷ್ಟು ನೀರು ಹಾಕೊಳ್ಳಿ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದು. ಮತ್ತು ಮಟನ್ ಸಾರು ಆರ್ತಾ ಇನ್ನು ಗಟ್ಟಿ ಆಗ್ತಾ ಹೋಗುತ್ತೆ ಸಾಂಬಾರು. ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಈಗ ಕಾಯಿ ನೀರಲ್ಲಿ ಒಂದು 10 ನಿಮಿಷ ಕುದಿ ಹಾಕಿಬಿಟ್ರೆ ಸಾಕು, ಇನ್ನೇನು ಅವಶ್ಯಕತೆ ಇರೋದಿಲ್ಲ. ಉಪ್ಪು ನೋಡ್ಕೊಳ್ಳಿ, ನಿಮ್ಗೆ ಇನ್ನೂ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ಕೊತಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ನಿಮ್ಮ ಅಳತೆಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಒಂದು 2 ನಿಮಿಷ ಕುದೀಲಿ. ಈಗ ನೋಡಿ ಒಂದು 10 ನಿಮಿಷ ಬೆಂದಿದೆ. ಅದು ಮೇಲ್ಗಡೆ ತೇಲ್ಕೊಂಬರ್ತಿದ್ ನೊರೆಲ್ಲ ಹೋಗಿ ಇವಾಗ ಆಯಿಲ್ ಬರ್ತಾಯಿದೆ. ಇಷ್ಟು ಬೆಂದರೆ ಸಾಕು, ನೀನು ಅವಶ್ಯಕತೆ ಇಲ್ಲ ಬೇಯೋದು. ಆಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ರೆಡಿಯಾಗಿದೆ ಇವಾಗ ಸಾಂಬಾರು. ನೋಡಿ ವೀಕ್ಷಕರೇ,
ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ, ಪರಿಮಳನೂ ಹಾಗೇ ಬರ್ತಾಯಿದೆ. ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ. ಹಾಸನದ ಶೈಲಿಯ ಮಟನ್ ಸಾಂಬಾರು ರೆಡಿ. ಒಂದು ಸಲ ಟೇಸ್ಟ್ ನೋಡಿಬಿಟ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರ್ತ್ಕೊಂಡ್ಬೇಡಿ. ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಆಲ್.